ಹೀಗೆ ಸೆಂಟ್ರಲ್ ಯೂನಿವರ್ಸಿಟಿ ಕಡಗಂಚಿಯ ಆವರಣದಲ್ಲಿ ಕೆಲವು ಗೋರಿಗಳು ತಲೆ ಎತ್ತುತ್ತಾ ಇದ್ದಾವೆ. ಹಳೆಯ ಗೋರಿಗಳು ಅಂತ ಹೇಳಿ ಅದಕ್ಕೆ ಜೀರ್ಣೋದ್ಧಾರ ಮಾಡುವಂತಹ ಕೆಲಸನೂ ಕೂಡ ಕೆಲ ಮುಸ್ಲಿಮರು ಮಾಡ್ತಾ ಇದ್ದಾರೆ. ಅಲ್ಲಿಯ ಶಿಕ್ಷಕರು ಅಸಿಸ್ಟೆಂಟ್ ಪ್ರೊಫೆಸರ್ ಮಜಾವರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಲ್ಲಿಯ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಮುಸ್ಲಿಂ ಗ್ರಾಮಸ್ಥರಿಗೆ ಎತ್ತಿ ಕಟ್ಟಿ ಆ ದರ್ಗಾವನ್ನ ಗೋರಿಯನ್ನ ಜೀರ್ಣೋದ್ಧಾರ ಕೆಲಸ ಮಾಡುವಂತದ್ದಾಗ್ತಾ ಇದೆ. ಇದನ್ನ ಯೂನಿವರ್ಸಿಟಿಯ ಕುಲಸಚಿವರು ತೆರವುಗೊಳಿಸ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಅದನ್ನ ಟಚ್ ಮಾಡೋಕ್ಕೂ ಕೂಡ ಹೋಗಿಲ್ಲ. ಇದು ಅತ್ಯಂತ ಖಂಡನೀಯವಾಗಿರುವಂತಹದ್ದು ವಿಷಯ ಆಗಿದೆ. ಯೂನಿವರ್ಸಿಟಿ ಅಂದ್ರೆ ದೇಶದ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಬೋಧನೆ ಕೊಡುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಕ್ರಮವಾಗಿ ಗೋರಿಗಳನ್ನು ನಿರ್ಮಾಣ ಮಾಡಿ ಅದರ ಜೀರ್ಣೋದ್ಧಾರ ಮಾಡುವಂತದ್ದು, ಅಲ್ಲಿ ಲೈಟ್ ಹಾಕುವಂತದ್ದು, ಮುಂದಿನ ದಿನಗಳಲ್ಲಿ ಬುಂಗಾ ಅಳವಡಿಸಿ ನಮಾಜ್ ಮಾಡುವಂತದ್ದು, ಇದು ಅತ್ಯಂತ ಒಂದು ಖಂಡನೀಯವಾಗಿರುವಂತದ್ದಿದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ಗೋರಿಯನ್ನ ನೆಲಸಮ ಮಾಡಬೇಕು. ಅಲ್ಲಿ ಯಾವುದೇ ತರಹ ಕುರು ಅಲ್ಲಿ ಇರದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂತ ಆಗ್ರಹ ನಮ್ಮದಿದೆ. 18ನೇ ತಾರೀಕು, ಕಳೆದ 10ನೇ ತಾರೀಕು ನಾವು ಚಲೋ ಯೂನಿವರ್ಸಿಟಿ ಅಂತ ಕರೆ ಕೊಟ್ಟಿದ್ವಿ. ಆದ್ರೆ ಕಾರಣಾಂತರದಿಂದ ಅದನ್ನ ಮುಂದೂಡಿ ಆಗಸ್ಟ್ 18ನೇ ತಾರೀಕು ನಾವು CUK ಕಡಗಂಚಿ ಯೂನಿವರ್ಸಿಟಿ ಎದುರುಗಡೆ ದೊಡ್ಡ ಪ್ರತಿಭಟನೆಯನ್ನ ಮಾಡೋರಿದ್ದೀವಿ. ಅಲ್ಲಿಯವರೆಗೆ ಜಿಲ್ಲಾಡಳಿತ ಅದನ್ನ ತೆರವುಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ.